ಜಿಲ್ಲಾ ಕೇಂದ್ರದಲ್ಲಿ ಅಂಬೇಡ್ಕರ್ ನಿರ್ಮಾಣ ಮಾಡ್ತಾ ಇದ್ದೀವಿ, ಅದಕ್ಕೆ ದೇಣಿಗೆ ಕೊಡಿ ಅಂತ ಹೇಳಿ ಕೋಮಲ್ಗೆ ಒಂದು ಪತ್ರ ಬಂದಿದೆ. ಅವತ್ತಿನ ಸಭೆಯಲ್ಲಿ ಇವತ್ತು ಪ್ರಸ್ತಾಪ ಆಯಿತು. ಅದಕ್ಕೆ ಅಧ್ಯಕ್ಷರಿಗೆ ಕೆಲವು ಸದಸ್ಯರಿಗೆ ಯಾಕೋ ಅಂಬೇಡ್ಕರ್ ಪತ್ರಿಕೆ ಭಿಕ್ಷೆ ಕೇಳ್ಬೇಕಾ, ದೇಣಿಗೆ ತಗೊಳ್ಬೇಕಾ ಅಂತ ಮಾತನಾಡಿದ್ರು. ಇದರಲ್ಲಿ ಅಷ್ಟು ಕೂಡ ಬರೋದಿಲ್ಲ ಅಂತ ಹೇಳಿದ್ರು. ನಾವು ಕೋಮಲ ನಿರ್ದೇಶಕನಾಗಿ ಆ ಮಾತನ್ನ ಅಂಬೇಡ್ಕರ್ ಬಗ್ಗೆ ಅವರು ಹವಳೆ ಮಾತಾಡಿದಾಗ ನೋವಾಯ್ತು. ನೀವು ಯಾರು ಕೊಡುವಾಗಿಲ್ಲ, ನಾನು ಜಿಲ್ಲೆಗೆ ಮನವಿ ಮಾಡ್ತೀನಿ, ಪತ್ರ ವಿತರಣೆ ಮಾಡ್ಕೊಡ್ತೀರಿ, ಅದಕ್ಕೆ ಏನು ಹಣ ಕೇಳಿದರೆ ನಾವೆಲ್ಲ ಸಮರ್ಥಿದ್ದೇವೆ. ಅಂಬೇಡ್ಕರ್ ಎಷ್ಟು ನಿರ್ಮಾಣ ಮಾಡೋದಕ್ಕೆ ಶಕ್ತಿ ಇಲ್ಲಷ್ಟು ಅಸಕ್ತವಾಗಿಲ್ಲ. ಅಂಬೇಡ್ಕರ್ ಆಶೀರ್ವಾದದಿಂದ ನಾವೆಲ್ಲ ಕೂಡ ಚೆನ್ನಾಗಿದ್ದೇವೆ, ಶಕ್ತಿಯುತವಾಗಿದ್ದೇವೆ. ಹಣವನ್ನು ನಾನು ಕೊಡ್ತೀನಿ, ನೀವು ಕೊಡೋದು ಬೇಡ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳು ಮಾತಾಡ್ತೀನಿ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಎಲ್ಲ ದೂರವಾಣಿ ಮುಖಾಂತರ ತಮ್ಮ ಗೌರವಯುತ ಎಲ್ಲರೂ ಮಾತಾಡಿದ್ದೇನೆ. ತಾವು ಸಾಹೇಬ್ರ ಹತ್ರ ಮಾತಾಡಿ ಆ ಪತ್ರ ಏನಿದೆಯೋ ಲೆಟರ್ ಅಂತ ಕೇಳಿದ್ವಿ, ಅಗತ್ಯತೆ ಇಲ್ಲ ಹೇಳಿದ ಸಭೆಯಲ್ಲಿ ತಾವು ತೀರ್ಮಾನ ತಗೊಳ್ತಕ್ಕಂಥ ನೋಂದಣಿ ಮಾಡಿದೆ, ಅದನ್ನು ಬಾಧ್ಯತೆಯಲ್ಲಿ ಬಿಟ್ಟಿರ್ಬೇಡಿ. ಸೊ ನೀನು ಅವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ಹಣವನ್ನು ನಾನು ಕೊಡ್ತೀನಿ, ಇನ್ನೂ 50 ಲಕ್ಷ ರೂಪಾಯಿ ಕೂಡ ನಾನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಸಂಪೂರ್ಣವಾಗಿ ನೀವು ಎಷ್ಟು ಅಮೌಂಟ್ ನಿಮ್ಮ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀರೋ 50 ಲಕ್ಷ ಅಲ್ಲ, 1 ಕೋಟಿ ಅಲ್ಲ, 5 ಕೋಟಿ ಆದ್ರೂ ಕೂಡ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ಅದ ನಿಮ್ಮ ಅಂದಾಜು ವೆಚ್ಚನೇ 1 ಕೋಟಿ, 180 ಇದೆ, ನಾನೇ ಕೊಡ್ತೀನಿ ಸಂಪೂರ್ಣ ಹಣನ. ನೀವಾಗ ಅಲ್ಲಿ ಕೇಳ್ತೀರಿ 1 ಕೋಟಿ ರೂಪಾಯಿಗಳನ್ನ ನಾನೇ ಕೊಡ್ತೀನಿ, ದಯಮಾಡಿ ತಾವು ಎಲ್ಲೂ ಕೂಡ ಪತ್ರಗಳು ಬರೆದಿದ್ರಿ ಅವೆಲ್ಲವೂ ಉತ್ತರ ಮಾಡ್ಕೊಳ್ಳಿ. 1 ಕೋಟಿ ರೂಪಾಯಿಗಳನ್ನ ನಾನೇ ಕೊಡ್ತೇನೆ, ನನ್ನ ಸಂಸ್ಥೆಯಿಂದ ಕೊಡ್ತೇನೆ. ನಾಳೆ ಬೇಕಾದ್ರೆ ಜಿಲ್ಲಾ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡ್ತೀನಿ. ದಯಮಾಡಿ ತಾವು ಎಲ್ಲ ಸಂಸ್ಥೆಗಳಿಗೆ ಪತ್ರ ಬರೆದ ಹಣ ಕೇಳಿದ್ದೀರಿ, ಅದೆಲ್ಲವನ್ನು ವಿತರಣೆ ಮಾಡ್ಕೋಬೇಕು ಅಂತ ಹೇಳಿ ನಾನು ತಮ್ಮನ್ನು ವಿನಂತಿ